ಮನೆಯ ನಮಸ್ಕಾರ. ಬಹಳ ದಿನಗಳ ನಂತರ ತಮ್ಮ ಮುಂದೆ ಮತ್ತೆ ಮಾತಾಡಲಿಕ್ಕೆ ಬರ್ತಾಯಿದ್ದೀನಿ. ಕೆಲವು ಕಾರಣಗಳಿಂದ ತಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ತಮ್ಮೊಟ್ಟಿಗೆ ಒಂದು ಬಹುಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಬೇಕು ಅಂತ ಹೇಳಿ ತಮ್ಮ ಮುಂದೆ ಬಂದಿದ್ದೇನೆ. ಮಾನವ ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಬೇಕು ಅಂತ ಅಂದರೆ ನಮ್ಮ ಪ್ರತಿಯೊಬ್ಬರಲ್ಲೂ ಇರುವಂತಹ ಅನ್ಟಚಬಿಲಿಟಿ ಮೈಂಡ್ಸೆಟ್ ಏನಿದೆಯಲ್ಲ ಅದನ್ನು ಹೊರತಳ್ಳಬೇಕು. ನಮ್ಮ ಹಿಂದಿನವರ ಜೀವನ ಮಾದರಿಯಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಒಂದು ಥರದ ಮೇಲರಿಮೆ ಅಥವಾ ಕೀಳರಿಮೆ ಕಾಡ್ತಾ ಇದೆ. ಮೇಲರಿಮೆ ಅನ್ನೋದು ಒಂದು ಸಮಸ್ಯೆನೇ, ಕೀಳರಿಮೆ ಅನ್ನೋದು ಸಮಸ್ಯೆನೇ. ಎಲ್ಲ ಮಾನವರು ಬೇರೆ ಬೇರೆ ಸಾಮರ್ಥ್ಯಗಳನ್ನ ಹೊಂದಿ ಬೇರೆ ಬೇರೆ ರೀತಿ ಬದುಕ್ತಾ ಇದ್ರೂ ಕೂಡ ಮಾನವರಾಗಿ ನಾವೆಲ್ಲರೂ ಸಮಾನರು. ಪ್ರತಿಯೊಬ್ಬರು ಗೌರವವನ್ನು ಬಯಸ್ತಾರೆ, ಪ್ರತಿಯೊಬ್ಬರು ಕೂಡ ಗೌರವವನ್ನು ನಿರೀಕ್ಷಿಸ್ತಾರೆ. ಅದು ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡಬೇಕು, ಪಡಿಬೇಕು ಅನ್ನೋದು ಭಾಳ ಮುಖ್ಯವಾದ ವಿಷಯ ಇದರಲ್ಲಿದೆ. ನಮ್ಮ ಭಾರತ ದೇಶದಲ್ಲಿ ಈ ಅಸ್ಪೃಶ್ಯತೆ ಅಥವಾ ಅನ್ಟಚಬಿಲಿಟಿ ಅಂತ ಕರಿತೀವಿ, ಅದು ನಮ್ಮ ಸಮುದಾಯಗಳಲ್ಲಿ ಅವರು ನಡೆಸ್ಕೊಂಡಂಥ ಬದುಕಿನ ರೀತಿ ನೀತಿಗಳಿಂದ ಅದನ್ನು ಜಾರಿಯಲ್ಲಿ ತಂದಿದ್ದೇವೆ, ಅಭ್ಯಾಸ ಮಾಡ್ಕೊಂಡು ಬರ್ತಾಯಿದ್ದೇವೆ. ಆದರೆ ಕಾಲ ಒಂದಿತ್ತು ಇದನ್ನು ಸಹಿಸಿ ಇದೇ ಸತ್ಯವೇ ಏನೋ ಅನ್ನೋ ಮಟ್ಟಿಗೆ ನಾವು ಇರೋದೇ ಹೀಗೆ ಅನ್ಕೊಂಡು ಹೇಳೋವಂಥ ಕಾಲ ಇತ್ತು. ಆದರೆ ಶಿಕ್ಷಣ ದೊರೆತಂತೆ ಸ್ವತಂತ್ರವನ್ನು ಗಳಿಸಿದ ನಂತರ, ಪರಕೀಯರ ಸಹವಾಸದಿಂದ ನಾವು ಸ್ವತಂತ್ರ ಗಳಿಸಿದ ನಂತರ ಒಂದು ವಿಷಯ ಗೋಚರ ಆಗಿದೆ: ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನತೆಯಿಂದ ಬಾಳಬೇಕು ಅನ್ನೋದು. ಆದರೆ ನಮ್ಮ ಈ ಅನ್ಟಚಬಿಲಿಟಿ ಮೈಂಡ್ಸೆಟ್ ಏನಿದೆಯಲ್ಲ, ಅಸ್ಪೃಶ್ಯತೆಯನ್ನು ಅನುಸರಿಸುವಂತಹ ಮನಸ್ಥಿತಿ ಇದೆಯಲ್ಲ, ಇದು ನಮ್ಮನ್ನು ಹಾಳು ಮಾಡ್ತಾಯಿದೆ. ಯಾರನ್ನು ನಾವು ಅನ್ಟಚಬಲ್ಸ್ ಅಂತ ಕಾಣ್ತೀವೋ, ಯಾರು ನಾವು ಅನ್ಟಚಬಲ್ಸ್ ಅಂತ ಫೀಲ್ ಮಾಡ್ತಾರೋ ಅಂಥವ್ರನ್ನೂ ಇದು ಕಾಡ್ತಾಯಿದೆ. ಯಾರು ಅನ್ಟಚಬಲ್ಸ್ ಅಂತ ಕಾಣೋ ಪರಿಸ್ಥಿತಿ ಇಲ್ಲ, ಕೂಡದು. ನಾನು ಮೊದಲೇ ಹೇಳಿದಾಗೆ ಮೇಲರಿಮೆ ಅನ್ನೋದೂ ಕೆಟ್ಟದ್ದೇ, ಕೀಳರಿಮೆ ಅನ್ನೋದು ಕೆಟ್ಟದ್ದೇ. ಈ ಎರಡೂ ಇಲ್ಲದೆ ಸಮಸ್ಥಿತಿಯಲ್ಲಿ ಇದೆಯಲ್ಲ, ಆ ಬದುಕೋದೇ ಭಾಳ ಮುಖ್ಯವಾದ್ದು. ಈಗ ನಮ್ಮ ಸಂವಿಧಾನದಲ್ಲಿ ಬಹಳ ವಿಶೇಷವಾಗಿ ಇಂಥ ವಿಷಯಗಳನ್ನ ಪ್ರಸ್ತಾಪಿಸಲಿಕ್ಕೆ ಅವಕಾಶ ಮಾಡಿದೆ. ಸಂವಿಧಾನದ ಅನುಚ್ಛೇದ 17ರಲ್ಲಿ ಮನುಷ್ಯರ ನಡುವೆ, ಅದು ನಮ್ಮ ಭಾರತದಂಥ ಒಂದು ಡೆಮೊಕ್ರೆಟಿಕ್ ಸಮಾಜದಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ಅನುಸರಿಸಕೂಡದು. ಅಸ್ಪೃಶ್ಯತೆ ಅಂತ ಅಂದರೆ ಒಂದು 24 ಅಂಶಗಳನ್ನು ಗುರುತಿಸಿ, ಈ 24 ಅಂಶಗಳು ಯಾವುದರಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಅವಮಾನಕರವಾಗಿ ನೋಡಬಾರ್ದು, ಅದು ಅಪರಾಧ. ಅಂಥವರಿಗೆ IPCನಲ್ಲಿ ತುಂಬ ಸೆವರಲ್ ಸೆಕ್ಷನ್ಸಲ್ಲಿ ಅವರಿಗೆ ಶಿಕ್ಷೆ ಕೂಡ ಇದೆ. ಸೊ ಇದನ್ನೆಲ್ಲ ನಮಗೆ ಗೊತ್ತಿದ್ರೂ ಕೂಡ ಸಾರ್ವಜನಿಕರಿಗೆ IPCಯ ಕೆಲವು ಸೆಕ್ಷನ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ಪೊಲೀಸರಿಗಂತೂ ಖಂಡಿತ ಗೊತ್ತಿದೆ. ಅದರದ ಭಯ ಇಲ್ಲದೇ ಜನ ಬೇಕಾಬಿಟ್ಟು ನಡ್ಕೊಳ್ತಾ ಇರ್ತಾರೆ. ಇದೇ ಸರಿ ಅನ್ನೋ ಮಟ್ಟಿಗೆ ಇನ್ನೊಬ್ಬರನ್ನ ಅವಮಾನಿಸ್ತಾನೆ ಇರ್ತಾರೆ. ಸೊ ಇಂಥ ಪರಿಸ್ಥಿತಿಯಿಂದ ನಾವು ಹೊರಬರೋದು ತುಂಬ ಅನಿವಾರ್ಯ. ಭಾರತ ದೇಶ ಸ್ವತಂತ್ರ ಭಾರತವಾಗಿ ನಿಜವಾಗ್ಲೂ ಅರಳಬೇಕಾದ್ರೆ, ಸಮಾನತೆಯ ಸಮಾಜದೊಳಗಡೆ ಎಲ್ಲರೂ ಅರಳಬೇಕಾದ್ರೆ, ಅಸ್ಪೃಶ್ಯತೆಯಿಂದ ಹೊರದಾಟಿ ನಾವು ಅಸ್ಪೃಶ್ಯತೆಗೂ ಒಳಗಾಗಬಾರ್ದು, ಅಸ್ಪೃಶ್ಯತನಾಗಿ ಒಬ್ಬರನ್ನ ನಾವು ನೋಡಬಾರ್ದು.
ಸಮಾನ ಸಮಾಜದಲ್ಲಿ ಸಮಾನ ವ್ಯಕ್ತಿಯಾಗಿ ಅವ್ರನ್ನ ಪ್ರೀತಿಸಿ ಒಬ್ಬರೊಬ್ಬರನ್ನು ಗೌರವಿಸುವಂಥ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕಾಗಿ ನಮ್ಮ ಸಂವಿಧಾನ ಆ ಥರದ ಪ್ರಾವಿಷನ್ಸ್ ಮಾಡಿದೆ. ಇದಲ್ಲದೆ ವ್ಯಕ್ತಿ ಆರ್ಟಿಕಲ್ 51ನಲ್ಲಿ ನಿಮಗೆ ಇದು ಗಮನಕ್ಕೆ ಬರುತ್ತೆ. ವ್ಯಕ್ತಿ ವೈಜ್ಞಾನಿಕ ಮನಸ್ಥಿತಿಯನ್ನು ಹೊಂದಿರಬೇಕು. ಪ್ರಶ್ನಿಸದೆ ಯಾವುದನ್ನು ಒಪ್ಕೊಳ್ಬಾರದು. ಅಷ್ಟೇ ಅಲ್ಲ, ಮೂಢನಂಬಿಕೆಯನ್ನು ಕೂಡ ನಾವು ಒಪ್ಕೊಳ್ಬಾರ್ದು. ಹಿರಿಯರು ಮಾಡಿದ್ದು ಎಲ್ಲವೂ ಮೂಢನಂಬಿಕೆ ಅಲ್ಲ. ಹಿರಿಯವರು ತಮ್ಮ ಅನುಭವದಲ್ಲಿ ಕೆಲವು ಒಳ್ಳೆಯವರು ಹೇಳಿರ್ತಾರೆ, ಅದನ್ನು ಅರ್ಥೈಸಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಳೋ ಸ್ಥಿತಿಲಿರಬೇಕು. ಆದರೆ ಮೂಢನಂಬಿಕೆ ಅಂತ ಹೇಳಿ ಏನು ನಮ್ಮ ಹಿಂದಿನ ಬಿಂಬಿಸ್ಕೊಂಡು ಬಂದಿದ್ದೀವಿ, ಅದನ್ನು ಒಪ್ಕೊಳ್ತಾ ಬಂದಿದ್ದೀವಿ, ಅದನ್ನು ಪ್ರಶ್ನಿಸಬೇಕು. ಸೊ ವೈಜ್ಞಾನಿಕ ದೃಷ್ಟಿಕೋನ ಇಲ್ಲದೆ ಇದ್ದರೆ, ವೈಚಾರಿಕ ಮನಸ್ಥಿತಿ ಇಲ್ಲದೆ ಇದ್ದರೆ, ಪ್ರಶ್ನೆ ಕೇಳುವಂಥ ಮನಸ್ಥಿತಿ ಇಲ್ಲದೆ ಇದ್ದರೆ, ಮೂಢನಂಬಿಕೆಯನ್ನು ತಿರಸ್ಕರಿಸಿ ತನ್ನ ವಿವೇಚನೆಯಲ್ಲಿ ಅದನ್ನು ಪರಿಷ್ಕರಿಸಿ ಇದು ಸರಿ ಅಲ್ಲ ಅನ್ನೋ ಮನಸ್ಥಿತಿಯಿಂದ ನೀವು ಮನಸ್ಸಿಗೆ ತಂದ್ಕೊಳ್ದೆ ಹೋದರೆ ಮತ್ತೆ ಹೇಳುತ್ತಿರ್ತೀವಿ. ಅಂದರೆ ಸಂವಿಧಾನದ ಆರ್ಟಿಕಲ್ 17, ಸಂವಿಧಾನದ ಆರ್ಟಿಕಲ್ 51ನಲ್ಲಿ ಏನು ಹೇಳ್ತೀವಿ, ಅಸ್ಪೃಶ್ಯತೆಯಿಂದ ಹೊರಬರಬೇಕು, ವೈಜ್ಞಾನಿಕ ಮನಸ್ಥಿತಿಯನ್ನು ಹೊಂದಿರಬೇಕು, ವೈಚಾರಿಕ ಚಿಂತನೆಗಳನ್ನ ಮೈಗೂಡಿಸ್ಕೊಳ್ಬೇಕು. ಆಗ ನಿಜವಾದ ಒಂದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯಕ್ತಿಯಾಗಿ ಅರಳಿ ಸಮಾನತೆಯನ್ನು ಸಾಧಿಸಬೇಕು ಅನ್ನೋ ಒಂದು ವಿಷಯ ಇದೆಯಲ್ಲ, ಇದು ನಮಗೆ ಇವತ್ತು ಬಹಳ ಮುಖ್ಯ ಬೇಕಾಗಿರೋದು. ಓದಿರೋಂಥ ಮಂದಿಯಲ್ಲಿ ಕೂಡ ಜಾತಿಯ ಒಂದು ಮನಸ್ಥಿತಿಯಿಂದ ಹೊರ ಬಂದಿಲ್ಲ. ಜಾತಿ ಅನಿವಾರ್ಯ ಏನಲ್ಲ, ಆದರೆ ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ಜಾತಿಗಳಿದ್ದರೆ ವೋಟ್ ಕೇಳೋರಿಗೆ, ವೋಟ್ ಪಡ್ಕೊಳ್ಳೋರಿಗೆ ಒಂದು ಸುಲಭ ದಾರಿ ಆಗುತ್ತೆ. ತನ್ನ ಜಾತಿಯವನು ನಿಂತಾನೆ, ತನ್ನ ಜಾತಿಯವನಿಗೆ ವೋಟ್ ಕೊಡಬೇಕು ಅನ್ನೋ ಮನಸ್ಥಿತಿ ಹೊಂದಿರ್ತಾರೆ. ಇಲ್ಲಿ ಡೆಮೋಕ್ರಸಿನಲ್ಲಿ ತನ್ನ ಜಾತಿ ಮುಖ್ಯ ಅಲ್ಲ. ಅಥವಾ ಯಾರೋ ಒಬ್ಬ ಜಾತಿ ಹೆಸರಿನಲ್ಲಿ ಒಬ್ಬನ ಆಯ್ಕೆ ಮಾಡಿ ಬರೋನು ದೊಡ್ಡವನಲ್ಲ. ಅಥವಾ ನನ್ನ ಜನಕ್ಕೆ ನಾನು ದುಡ್ಡು ಕೊಟ್ಟು ಬರ್ತೀನಿ ಅನ್ನೋ ಮನಸ್ಥಿತಿ ಇರೋದು ಕೂಡ ಒಳ್ಳೆಯದಲ್ಲ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿವೇಚನೆಯಿಂದ ಯಾರು ನಮಗೆ ಪ್ರತಿನಿಧಿ ಆಗಬೇಕು ಆಯ್ಕೆ ಮಾಡಿ ಅವ್ರನ್ನ ನಮ್ಮ ಪರವಾಗಿ ಆಡಳಿತ ನಡೆಸಕ್ಕೆ ಬಿಡೋದಿದೆಯಲ್ಲ, ಅದು ಭಾಳ ಮುಖ್ಯವಾದ್ದು. ಸೊ ಜನಪ್ರತಿನಿಧಿನೂ ಸರಿಯಾಗಿರಬೇಕು, ಸರ್ಕಾರ ನಡೆಸಲಿಕ್ಕೆ ಆಯ್ಕೆ ಆಗೋವಂಥ ಅಧಿಕಾರಿ ಕೂಡ ಸರಿಯಾಗಿರಬೇಕು, ಮತ್ತು ಎಲ್ಲರನ್ನೂ ಆಯ್ಕೆ ಚೂಸ್ ಮಾಡುವಂಥ ಜನರು ಕೂಡ ವಿವೇಚನೆಗಳ ಹೊಂದಿರಬೇಕು. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಅಂಶಗಳನ್ನು ನಾವು ಮೈಗೂಡಿಸ್ಕೊಳ್ಳದೆ ಹೋದರೆ ನಮ್ಮ ಈಗೇನು 75 ವರ್ಷ ಆಗಿದೆಯಲ್ಲ ನಮ್ಮ ಡೆಮೋಕ್ರಸಿಯ ಒಂದು ಜಾರಿಯಾಗಿ ಭಾರತದಲ್ಲಿ, ಇನ್ನೂ 75 ವರ್ಷ ಆದ್ರೂ ನಾವು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟೋದಿಲ್ಲ. ಸೊ ಅದರಿಂದ ಡೆಮೋಕ್ರಸಿ ವ್ಯವಸ್ಥೆಯನ್ನು ನಾವು ಪ್ರೀತಿಯಿಂದ ಅಳವಡಿಸಿಕೊಂಡು ಅಸ್ಪೃಶ್ಯತೆಯಿಂದ ಹೊರಬಂದು ವೈಜ್ಞಾನಿಕ ಮನಸ್ಥಿತಿಯನ್ನು ಹೊಂದಿ ವೈಚಾರಿಕ ಚಿಂತನೆಗಳನ್ನು ಹೊಂದಿ ಒಂದು ವ್ಯಕ್ತಿಯಾಗಿ ಅರಳಿ ಸಮಾನತೆಯನ್ನು ಸಾಧಿಸೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಇದರ ಬಗ್ಗೆ ತಾವು ವಿವೇಚಿಸಬೇಕು. ಮತ್ತೀಗ ನಾನೊಂದು ತಮ್ಮ ಗಮನಕ್ಕೆ ತರೋದೇನು ಅಂತ ಅಂದರೆ, ಈಗ ಭಾರತ ಸರ್ಕಾರ ವನ್ಯಜೀವಿಯ ಸಂರಕ್ಷಣೆ ಹೆಸರಿನಲ್ಲಿ ಆದಿವಾಸಿಗಳನ್ನ ಹೊರಗೆ ಹಾಕಿದೆ. 72ನೇ ಇಸ್ವಿನಲ್ಲಿ ವನ್ಯಜೀವಿ ಕಾಯ್ದೆ ಜಾರಿಗೆ ತಂದು ಅವ್ರನ್ನ ಹೊರಗೆ ಹಾಕಿದೆ. ಓಕೆ, ಅವರು ವಾಸ ಮಾಡ್ತಿದ್ದ ಜಾಗ ಯಾವುದು? ಪರಂಪರೆಯಿಂದ ಸಾವಿರಾರು ವರ್ಷಗಳ ಕಾಲ ಅವರ ಹಿರಿಯರು ಬದುಕಿ ಬಾಳಿದ ನೆಲಗಳು, ಅರಣ್ಯಗಳು. ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ನಿಮಗೆ ಒಂದು ನಾನು ಗಮನಕ್ಕೆ ತರ್ತೀನಿ. ನಮ್ಮ ಮೈಸೂರು ಮಹಾರಾಜರು ಆಡಳಿತ ನಡೆಸ್ತಿದ್ದಾಗ ನಮ್ಮ ಹನಗೋಡು ಪ್ರದೇಶದಲ್ಲಿ ಒಮ್ಮೆ ಒಂದು ಕಾಡು ಆನೆ ತುಂಬ ಜನ ಅವರ ಸೈನಿಕರನ್ನ ಎಲ್ಲ ಕೊಂದಾಕುತ್ತೆ. ಹನಗೋಡು ಪ್ರದೇಶದಲ್ಲಿ ಅಲ್ಲಿ ಬೀರ್ತಂಬಳಿಯ ಈ ಕದಲಿ ಹನಗೋಡು ಹತ್ರ ಸುತ್ತ ಕಾಡು, ಭಾಳ ದೊಡ್ಡ ಕಾಡು. ಅಲ್ಲಿ ನಮ್ಮ ಇವತ್ತೇನು ಹೆಮ್ಮಿಗೆ ಅಂತ ಕರಿತೀವಿ, ಆ ಪ್ರದೇಶದಲ್ಲಿ ನಮ್ಮ ಈರುಳಿಗ ಸಮುದಾಯದ ಒಬ್ಬ ಹಿರಿಯ ಮುಖಂಡ, ಅವರ ಮಗ ಮಾರಯ್ಯ ಅಂಥೇಳಿ, ಅವರು ದೊಡ್ಡ ಮಾರಯ್ಯ ಅಂತ ಕರೀತಿದ್ರು. ಅವರು ಇನ್ನು ಯುವಕ ಇದ್ದಾಗ
ಕಾಡಲ್ಲಿ ಸುತ್ತಾಡ್ತಾಯಿದ್ರು. ಅವತ್ತು ರಾಜ ಅಲ್ಲಿಗೆ ಬರ್ತಾರೆ. ಏಕೆಂತಂದರೆ ಆ ದಾದಾಗಿರಿ ಮಾಡ್ತಿದ್ದಂಥ ಆನೆಯನ್ನು ಸೆರೆ ಹಿಡಿಬೇಕು ಅಥವಾ ಅದನ್ನು ಕೊಲ್ಲಬೇಕು ಅನ್ನೋ ಕಾರಣಕ್ಕೆ ಬರ್ತಾರೆ. ಯಾರಿಗೂ ಸಿಗ್ತಿರಲಿಲ್ಲ ಅದು. ಆ ಟೈಮಲ್ಲಿ ನಮ್ಮ ಮಾರಯ್ಯನವರ ದೊಡ್ಡ ಮಾರಯ್ಯನವರ ಮಗ ದುಬ್ಬಯ್ಯ ಅವರು ತನ್ನ ಹತ್ರ ಇದ್ದಂಥ ಒಂದು ಏನು ಸ್ಥಳೀಯವಾದ ಬಂದೂಕು ಅಂತ ಕರೀತಾರೆ. ಅಂದರೆ ಅವ್ರಿಗೆ ಅವ್ರ ಅಪ್ಪನಿಗೆ ಅವ್ರ ತಾತ ಕೊಟ್ಟದ್ದು, ಅದನ್ನು ಇವ್ರ ಕೈಲಿ ಕೊಟ್ಟಿದ್ರು. ಹೀಗೆ ಅಂದರೆ ನಮ್ಮ ಈರುಳ್ಳಿಗರಲ್ಲಿ ಬೇಟೆ ಬಹಳ ನಿಸ್ಸೀಮರು. ಬೇಟೆಯಲ್ಲಿ ಹಂದಿ ಬೇಟೆ ಮಾಡೋದಾಗ್ಬೋದು ಅಥವಾ ಪ್ರಾಣಿಗಳೇನು ತೊಂದರೆ ಕೊಟ್ಟು ಇದ್ರೆ ಅದನ್ನು ಬೇಟೆ ಮಾಡೋದಿರ್ಬೋದು. ಭಾಳ ಪ್ರವೀಣರು ಅವರು, ಧೈರ್ಯಶಾಲಿಗಳು, ಬಹಳ ಧೈರ್ಯಶಾಲಿಗಳು. ಇಂಥವರು ಅಲ್ಲಿ ಕಾಡ ಸುತ್ತಾಡ್ತಿದ್ರು. ಅವ್ರು ಆ ಜನ ಬಿಟ್ಟರೆ ಬೇರೆ ಯಾರು ಕಾಡ ಸುತ್ತಾಡ್ತಿರ್ಲಿಲ್ಲ. ಆಗ ಅಲ್ಲಿ ರಾಜರು ಬರ್ತಾರೆ ಅಂತೇಳಿ ಯಾರೊಬ್ಬರು ಹೇಳ್ತಾರೆ, ರಾಜರು ಬರ್ತಾ ಇದ್ದಾರೆ, ಕಣ್ಣಿಗೆ ಕಾಣಿಸ್ಕೋಬೇಡಿ, ನಿಮ್ಗೆ ತೊಂದರೆ ಕೊಡ್ತಾರೆ, ನೀವು ದೂರ ಔತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವತ್ತೂ ಬರ್ದಿರೋ ರಾಜ ಇವತ್ತು ನಮ್ಮ ಕಾಡಿಗೆ ಬರ್ತಾಯಿದ್ದಾರಾ, ಅವ್ರು ಯಾರು, ಅವರು ನಿಮಗೆ ಗೊತ್ತಿಲ್ವಲ್ಲ ಅಂಥೇಳಿ ಇವರು ತನ್ನ ಅಮಾಯಕರಾಗಿ ತನ್ನ ಮಾತುಗಳನ್ನ ಹೇಳ್ತಾರೆ. ಆಯಿತು, ಬಂದರೆ ಬರ್ತಾರೆ, ಅವ್ರು ನೋಡ್ಕೊಳ್ತೀನಿ, ಅವ್ರು ಮಾತಾಡ್ತೀನಿ ನಾನು ಬಂದರೆ. ಅವರು ಕಾಡು ನೋಡೋಕ್ಕೆ ಬಂದರೆ ನಾನು ಕೂಡ ಅವ್ರ ಜೊತೆ ಕಾಡು ಹೀಗೆ ಅಂತ ಹೇಳ್ತೀನಿ ಅಂಥೇಳಿ ಹೋಗ್ತಾರೆ. ಈ ಕಾಡು ಸುತ್ತಾಡ್ತಾ ಇರುವಾಗ ಅಲ್ಲಿ ಎದುರುಗಡೆ ಒಂದು ಆನೆ ಗರ್ಜಿಸ್ತಾ ಬರ್ತಾಯಿದೆ. ಆ ಕಡೆ ರಾಜರು ಸೈನ್ಯದೊಟ್ಟಿಗೆ ಆನೆ ಹುಡುಕ್ತಾ ಬರ್ತಾಯಿದ್ದಾರೆ. ಈ ದುಬ್ಬಯ್ಯ ತನ್ನ ಕೈಲಿದ್ದಂಥ ಯುವಕ ತನ್ನ ಕೈಲಿದ್ದಂಥ ಸ್ಥಳೀಯ ಬಂದೂಕಿನಿಂದ ನೇರವಾಗಿ ಗುರಿಯಿಟ್ಟು ಹೊಡೆದು ಆನೆ ಅಲ್ಲೇ ಮಲಗ್ತದೆ. ಅದನ್ನು ನೋಡಿದಂಥ ಮೈಸೂರು ಮಹಾರಾಜರು ತುಂಬ ಆಶ್ಚರ್ಯಚಕಿತರಾಗ್ತಾರೆ. ಯಾರಿವ ಇಷ್ಟು ಸಲೀಸಾಗಿ ಈ ಆನೆ ಕೊಂದು ಹಾಕ್ಬಿಟ್ಟು, ಈ ಆನೆ ಹುಡುಕ್ಲಿಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀವಿ ನಾವು, ನನ್ನ ಸೈನಿಕರನ್ನೆಲ್ಲ ಕೊಂದು ಹಾಕಿದೆ, ಇಂಥ ಧೀರ, ಇಂಥ ಗುರಿ ಇರೋನು ಯಾರು ಇವರು ಅಂತೇಳಿ ಬಂದು ವಿಚಾರಿಸ್ತವಾಗ ಅವ್ರು ಹೇಳ್ತಾರೆ, ನಾವು ಈ ಕಾಡು ಮನುಷ್ಯರು, ನಾವು ಇಲ್ಲೇ ಬಾಳೋದು, ನೀವು ಯಾರು ಅಂತ ಹೇಳ್ತಾರೆ. ನಾನು ಯಾರು ಒಂದು ಗೊತ್ತಾ ಅಂತ ಮಹಾರಾಜರು ಕೇಳಿದರೆ, ನೀವು ಯಾರು ಅಂತ ಗೊತ್ತಿಲ್ಲ ನಮಗೆ, ಇದೇ ಮೊದಲು ಸಾರಿ ನೋಡ್ತಾರೆ ನಿಮ್ಮನ್ನು ಅಂತ. ನಾನು ಇದು ಮೈಸೂರಿನ ಮಹಾರಾಜ ಅಂತ ಹೇಳ್ತಾರೆ. ಹೌದಾ ಅಂತೇಳಿ ಸುಮ್ಮನೆ ಆಗ್ತಾರೆ ಅವರು. ಅಂದರೆ ಆವಾಗ ಮಹಾರಾಜರು ಕೊಂದಾಕಿದೆಯಾ ಅಂತೇಳಿ ಶಿಕ್ಷೆ ಕೊಡೋದಾಗಲಿ, ನಿಮ್ಮ ಹತ್ರ ಗನ್ನಿದಿಂದ ಕಿತ್ಕೊಂಡು ಹೋಗೋದಾಗಲಿ ಮಾಡಲಿಲ್ಲ. ನೀನು ಧೈರ್ಯವಾಗಿರು, ಕಾಡಲ್ಲಿ ಸಂತೋಷವಾಗಿರು, ನಿನಗೆ ಯಾರು ತೊಂದರೆ ಕೊಟ್ಟರೆ ಮೈಸೂರು ಮಹಾರಾಜರೇ ನನಗೆ ಇಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತ ಹೇಳು ಅಂತೇಳಿ ಹೋಗ್ತಾರೆ. ಹಾಗೆ ಬದುಕಿ ಬಾಳಿದಂಥ ಆದಿವಾಸಿಗಳು ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಅವ್ರನ್ನ ಹೊರಗಿನ ರೈತರ ಜೊತೆಗೆ ಕಾಫಿ ಎಸ್ಟೇಟಲ್ಲಿ ಕೂಲಿ ಜೀತಾಳುಗಳಾಗಿ ಮಾಡಿ ಒಂದು ಸ್ವಾಭಿಮಾನಿ ಸಮುದಾಯವನ್ನು ನಾಶ ಮಾಡೋದಿದೆಯಲ್ಲ, ಅದು ಈ ಡೆಮೊಕ್ರೆಟಿಕ್ ಗೌರ್ಮೆಂಟ್ಗೆ ಮರ್ಯಾದಿನ? ಮೈಸೂರು ಮಹಾರಾಜನಿಗಿದ್ದ ಕಾಳಜಿನೂ ಇವ್ರಿಗಿಲ್ಲ ಅಂತ ಅಂದರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ನಡೆಸ್ತಾ ಇರೋಂಥ ಈ ಆಳೋ ಸರ್ಕಾರಗಳಿಗೆ ಒಂದು ಗೌರವ ಇದೆಯಾ? ಹೀಗೆ ಹೊರಹಾಕಿದಂಥವ್ರನ್ನು 40 ವರ್ಷ ಆದರೂ ಅವರಿಗೆ ಪುನರ್ವಸತಿ ಕೊಡದೇ ಅವರನ್ನು ನರಳಿಸಿದ್ರಲ್ಲ, ಇದು ಯಾವ ನ್ಯಾಯ? ಇದನ್ನು ಕಂಡು ನಾವು ಇವ್ರನ್ನ ನಂಬಿಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗಿ 1999ರಲ್ಲಿ ಹೈಕೋರ್ಟ್ಗೆ ಹೋಗಿ 2009ರಲ್ಲಿ ಅದನ್ನು ತೀರ್ಮಾನ ತಗೊಂಡು ಆ ಕೋರ್ಟ್ ನೇಮಿಸಿದಂಥ ಕಮಿಟಿಯ ಫೈನಲ್ ರಿಪೋರ್ಟು 2014ರಲ್ಲಿ ಬಂದು 3 ಸರ್ಕಾರಗಳು, ಸಿದ್ದರಾಮಯ್ಯನವ್ರ ಸರ್ಕಾರ 2 ಸಾರಿ, ಮಧ್ಯೆ ಯಡಿಯೂರಪ್ಪನ ಸರ್ಕಾರ 1 ಸಾರಿ, ಹೀಗೆ ಇಷ್ಟು ಸರ್ಕಾರಗಳು ಬಂದು ಹೋದ್ರೂ ಕೂಡ ಈ ಆದಿವಾಸಿಗಳಿಗೆ ಹೈಕೋರ್ಟ್ ಆದೇಶದ ಪ್ರಕಾರ ಪುನರ್ವಸತಿ ಕೊಡಲಿಲ್ಲ. ಭಾಳ ದೊಡ್ಡ ದುಡ್ಡು ಏನೆಲ್ಲ, ಅದು ಒಂದು 500-600 ಕೋಟಿ ದುಡ್ಡು ಬೇಕು ಅವರ ಪುನರ್ವಸತಿ ಕೊಡಿಸೋಕ್ಕೆ. ಒಂದು 10-15 ಸಾವಿರ ಎಕರೆ ಜಮೀನು ಬೇಕು, ಅದು ಕಾಡು ಜಮೀನು ಬೇಕು. ಇಷ್ಟು ಹುಡುಕೋಕ್ಕಾಗಲಿಲ್ವಾ? ಅಂದರೆ ಈ ಸಮುದಾಯ ಬದುಕಿ ಬಾಳಲಿ, ನನ್ನ ದೇಶಕ್ಕೋಸ್ಕರಾಗಿ ಅವರ ಅರಣ್ಯ ಪ್ರದೇಶಗಳಿಂದ ಹೊರಗಟ್ಟಿ ಅವ್ರನ್ನ ನಿರ್ಗತಿಕರು ಮಾಡಿದ್ದೀವಿ, ದೇಶಕ್ಕೋಸ್ಕರ ತಮ್ಮ ಮೂಲ ನೆಲೆಗಳನ್ನು ಬಿಟ್ಟುಕೊಟ್ಟಿದ್ದಾರೆ, ಅವ್ರಿಗೆ ನಾವು ಪುನರ್ವಸತಿ ಕೊಟ್ಟು ಗಂಭೀರ ಬಾಳಕ್ಕೆ ಮಾಡಬೇಕು ಅನ್ನೋ ಒಂದು ಮಿನಿಮಮ್ ಯೋಚನೆ ನಮ್ಮ ಸರ್ಕಾರಕ್ಕಿಲ್ಲ ಅಂತ ಅಂದರೆ ಇದು ಯಾವ ನ್ಯಾಯ? ಸಣ್ಣ ಮಾತು ಹೇಳ್ತೀನಿ ನಿಮಗೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಕರ್ನಾಟಕದಲ್ಲಿ ಇರೋವಂಥ ಲಿಂಗಾಯತ ಮಠಗಳಿಗೆ ಎಷ್ಟು ಹಣ ಕೊಟ್ಟರು ಗೊತ್ತಾ ನಿಮಗೆ? ಅದು ಓಕೆ, ಬೇಡ. ಇತ್ತೀಚೆಗೆ ಸಂಘರ್ಷಕ್ಕೊಳಗಾದಂಥ ಚಿತ್ರದುರ್ಗ ಮಠಕ್ಕೆ ಬಸವೇಶ್ವರರ ಒಂದು ದೊಡ್ಡ ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ 280 ಚಿಲ್ಲರೆ ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅದರಲ್ಲಿ 38 ಕೋಟಿನ ಬಿಡುಗಡೆ ಕೂಡ ಮಾಡ್ತಾರೆ.
ಆ ಬಿಡುಗಡೆ ಮಾಡಿದಂಥ 38 ಕೋಟಿನಲ್ಲಿ ಹಣ ದುರುಪಯೋಗ ಇದೆ ಅಂತ ಹೇಳಿ ಆರೋಪನೂ ಕೂಡ ಆ ಮಠಾಧೀಶನ ಮೇಲೆ ಬರುತ್ತೆ. ಅಂದರೆ ಸಾರ್ವಜನಿಕರಿಂದ ಸಂಗ್ರಹ ಆದಂಥ ಹಣ ಈ ರೀತಿ ಕೊಟ್ಟಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ತನ್ನ ಸಮುದಾಯಕ್ಕೆ 700 ಸಮುದಾಯ ಭವನಗಳನ್ನು ಕಟ್ಟಲಿಕೊಟ್ರು. ಅದು ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಭವನಗಳು. ಅದಕ್ಕೊಂದು ಅರ್ಥನೂ ಇರ್ಬೋದಿಲ್ಲ ಅಂತಲ್ಲ. ಅವರಿಗೆ 700 ಸಮುದಾಯ ಭವನಗಳನ್ನ ಕೊಡಲಿಕ್ಕೆ ಅವಕಾಶ ಅಗತ್ಯ ಇರೋ ಅಂತ ಕಂಡುಹಿಡಿದು ಕೊಟ್ಟಿರುವಂಥ ಸಿದ್ದರಾಮಯ್ಯನವರು, ಅವ್ರ ಕಾಲದಲ್ಲಿ ಆದೇಶ ಬಂತಲ್ಲ, ಪ್ರೊಫೆಸರ್ ಅಸಾದಿನವ್ರಿಗೆ ಪರಿಚಯ ಇತ್ತು. ಇವರು ಸ್ವತಃ ನ್ಯಾಯವಾದಿ. ಹೈಕೋರ್ಟ್ ಆದೇಶನ ಪಾಲಿಸ್ದೇನೆ ಆದಿವಾಸಿಗಳಿಗೆ ಒಂದು ಸಣ್ಣ ನ್ಯಾಯ ಕೊಡಲವಲ್ಲ, ಇವ್ರನ್ನೆಲ್ಲ ಹೇಗೆ ಒಬ್ಬ ಡೆಮೊಕ್ರೆಟಿಕ್ ಲೀಡರ್ ಅಂತ ಪರಿಗಣಿಸ್ಬೇಕು ನಾವು? ಈ ವ್ಯವಸ್ಥೆ ಬಗ್ಗೆ ಇವರಿಗೆ ಗೌರವ ಇದೆ ಅಂತ ಹೆಂಗೆ ನಂಬಬೇಕು? ಡೆಮೋಕ್ರಸಿನ ಅಧಿಕಾರಕ್ಕೆ ಬರೋದು, ತನಗೆ ಬೇಕಾದರೆ ಸಹಾಯ ಮಾಡೋದು, ಇದು ಡೆಮೋಕ್ರಸಿಯ ರಕ್ಷಣೆನ? ಇದು ಒಂದು ಸಾಮಾಜಿಕ ಬದಲಾವಣೆಯ ಭಾಗನ? ಇವರು ಒಬ್ಬ ಡೆಮೋಕ್ರಸಿಯಲ್ಲಿ ಒಂದು ನ್ಯಾಯ ಕೊಡುವಂಥ, ಸಮಾನತೆಯನ್ನು ಸಾರುವಂಥ ನಾಯಕ ಅದನ್ನು ಪರಿಗಣಿಸ್ಬೇಕಾ? ಅಂದರೆ ಹೈಕೋರ್ಟ್ ಆದೇಶವನ್ನು ಕೂಡ ಜಾರಿಗೊಳಿಸ್ತಾನೆ. ಇದೊಂದು ಸಣ್ಣ ಸಮುದಾಯ, ಇವ್ರನ್ನ ಯಾರು ಕೇಳೋರೆ ಇಲ್ಲ ಅಂಥೇಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ, ದೇಶಕ್ಕಾಗಿ ಕಾಡನ್ನು ಬಿಟ್ಕೊಟ್ಟಂಥ ಈ ಸಮುದಾಯವನ್ನು ನೆಗ್ಲೆಕ್ಟ್ ಮಾಡಿರೋದಿದೆಯಲ್ಲ, ಇದು ಬಹಳ ದೊಡ್ಡ ಅಪಮಾನ. ಆ ಜನಾಂಗಕ್ಕೂ ಅಪಮಾನ, ಈ ಡೆಮೋಕ್ರಸಿಯ ಹೆಸರಿನಲ್ಲಿ ಆಡಳಿತಕ್ಕೆ ಬಂದು ಕುಂತಿರೋದು ಕೂಡ ಅಪಮಾನ. ನಾನೀಗ ಕೇಳ್ತಿದ್ದೀನಿ ಸರ್ಕಾರಕ್ಕೆ, ಈ ಸರಿ ಬಜೆಟಲ್ಲಿ ಈ ಆದಿವಾಸಿಗಳಿಗೆ ಏನು ಕಾಡಿಂದ ಹೊರಗಾಕಿ ಇವರಿಗೆ ಪುನರ್ವಸತಿ ಕೊಡಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿ 3418 ಕುಟುಂಬ ಗುರುತಿಸಿದೆ ಅಸಾಧ್ಯ ವರದಿ ಮುಖಾಂತರ. ಆ ಕುಟುಂಬಗಳಿಗೆ ಏನು ಒಂದು 600-700 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ, ಮತ್ತು ಏನು 16,000 ಎಕರೆ ಅರಣ್ಯ ಬೇಕಾಗುತ್ತೆ. ಅದನ್ನು ಕೊಟ್ಟು ಅವ್ರನ್ನ ಪುನರ್ವಸತಿಗೊಳಿಸಿದರೆ ಮಾತ್ರ ಇವರಿಗೆ ಗೌರವ ಬರುತ್ತೆ. ಇಲ್ಲ ಅಂತ ಅಂದರೆ ಇವರು ಆಡಳಿತ ನಡೆಸೋಕ್ಕೆ ಯೋಗ್ಯವಿಲ್ಲದಂಥ ನಾಯಕರು ಅಂತೇಳಿ ಪರಿಗಣಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಮುಂದೆ ನಾವು ಇದನ್ನು ಭಾಳ ಗಂಭೀರ ಪರಿಗಣಿಸಿ ಕೋರ್ಟ್ನಲ್ಲಿ ನಾವು ನಿಂದನೆಯ ಒಂದು ವ್ಯಾಜ್ಯವನ್ನು ಹೂಡಬೇಕಾಗತ್ತೆ. ಈ ಅಂಶವನ್ನು ಸರ್ಕಾರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಯಾರು ನ್ಯಾಯಪರವಾಗಿದ್ದೀರಿ, ಯಾರು ಡೆಮೋಕ್ರಸಿ ಪರವಾಗಿದ್ದೀರಿ, ಯಾರು ತುಳಿತಕ್ಕೊಳಗಾದವರ ಒಂದು ರಕ್ಷಣೆ ಪರವಾಗಿದ್ದೀರಿ ಅಂಥವರು ಕೂಡ ಸರ್ಕಾರನ ಒತ್ತಡ ಹೇರಬೇಕು ಅಂತ ಹೇಳ್ತಾ, ಈಗ ಮುಂದಿನ ಬಜೆಟ್ ಸೆಷನ್ ಒಳಗಡೆ ನಮ್ಮ ಸರ್ಕಾರದ ಪರ್ಟಿಕ್ಯುಲರ್ ಮುಖ್ಯಮಂತ್ರಿಗಳು, ಅವರು ಹಣಕಾಸು ಸಚಿವರು ಅವರೇ, ಟ್ರೈಬಲ್ ಸಚಿವರು ಅವರೇ, ಮುಖ್ಯಮಂತ್ರಿನೂ ಅವರೇ, ಅವರು ನಮ್ಮ ಮೈಸೂರು ಜಿಲ್ಲೆಯವರು. ಆದ್ದರಿಂದ ಸಿದ್ದರಾಮಯ್ಯನವರು ಇದನ್ನು ಬಹಳ ಗಂಭೀರ ಪರಿಗಣಿಸಿ 3418 ಕುಟುಂಬಗಳಿಗೆ ಪುನರ್ವಸತಿ ಕೊಡುವಂಥ ತೀರ್ಮಾನವನ್ನು ಈ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತಾ ಈ ಬಹುಮುಖ್ಯವಾದ ಅಂಶವನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ತಮ್ಮೆಲ್ಲರ ನೆರವು ಸಹಕಾರ ಕೂಡ ನಾನು ಬಯಸಿದ್ದೇನೆ. ಧನ್ಯವಾದಗಳು. ನಮಸ್ಕಾರ.